ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೆಟ್ ಟು ನೋ ಚಾನಲ್. ಈ ವಿಡಿಯೋನಲ್ಲಿ ವೇದಗಿರೀಶ್ವರರ ದೇವಸ್ಥಾನದ ಒಂದಷ್ಟು ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಭಾರತದ ತಮಿಳುನಾಡಿನ ತಿರುಕಲುಕುಂದ್ರಂನಲ್ಲಿರುವ ವೇದಗಿರೀಶ್ವರರ ದೇವಸ್ಥಾನವು ಹಿಂದೂ ದೇವಾಲಯವಾಗಿದ್ದು, ತಿರುಕಲುಕುಂದ್ರಂ ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದು. ಇದು ಸಂಗುತೀರ್ಥಂನ ಬೆಟ್ಟದ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಪಕ್ಷಿತೀರ್ಥಂ ಮತ್ತು ದಕ್ಷಿಣ ಭಾರತದ ಕೈಲಾಸ ಎಂಬ ಬೆಟ್ಟದ ದೇವಾಲಯಕ್ಕೆ ಪ್ರತಿ ಮಧ್ಯಾಹ್ನ ಭೇಟಿ ನೀಡುವ ಪವಿತ್ರ ಹದ್ದುಗಳ ಹೆಸರನ್ನು ಇಡಲಾಗಿದೆ. ತಮಿಳಿನಲ್ಲಿ ಕಸುಗು ಎಂದರೆ ಹದ್ದು ಮತ್ತು ಕುಂದ್ರಂ ಎಂದರೆ ಬೆಟ್ಟ. ಆದ್ದರಿಂದ ಈ ಸ್ಥಳಕ್ಕೆ ತಿರುಕಲುಕುಂದ್ರಂ ಎಂದು ಹೆಸರು ಬಂದಿದೆ. ಇಂದಿಗೂ 2 ಹದ್ದುಗಳು ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮಗೆ ನೀಡುವ ಸಿಹಿ ಅನ್ನವನ್ನು ಸ್ವೀಕರಿಸುತ್ತವೆ. ಈ ಹದ್ದುಗಳು ಆಹಾರವನ್ನು ತೆಗೆದುಕೊಳ್ಳುವುದನ್ನು ನೋಡುವುದೇ ಅಪರೂಪದ ಅನುಭವ. ವೇದಗಿರೀಶ್ವರರ ದರ್ಶನದ ನಂತರ ಭಕ್ತರು ಮಧ್ಯಾಹ್ನದ ಮೊದಲು ಹದ್ದುಗಳ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಈ ಉದ್ದೇಶಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾದ ಶೆಡ್ನಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯುತ್ತಾರೆ. ಪಕ್ಕದ ಬಂಡೆಯ ಮೇಲೆ ಒಂದು ನಿರ್ದಿಷ್ಟ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ದೇವಸ್ಥಾನದ ಅರ್ಚಕರು ಆಹಾರದೊಂದಿಗೆ ಕುಳಿತುಕೊಳ್ಳುತ್ತಾರೆ. 2 ಹದ್ದುಗಳು ದೇವಾಲಯದ ಮೇಲ್ಭಾಗದ ಸುತ್ತಲೂ ಪ್ರದಕ್ಷಿಣೆ ಹಾಕಿದ ನಂತರ ನಡೆದುಕೊಂಡು ಪ್ರಾದಿಯ ಬಳಿ ಬರುತ್ತವೆ. ಅವರು ಅಕ್ಕಿಯ ಉಂಡೆಗಳನ್ನು ತಿನ್ನುತ್ತವೆ ಮತ್ತು ಹತ್ತಿರದ ಸಣ್ಣ ಪಾತ್ರೆಯಲ್ಲಿಟ್ಟ ನೀರಿನಲ್ಲಿ ಕೊಕ್ಕನ್ನು ಸ್ವಚ್ಛಗೊಳಿಸಿದ ನಂತರ ಟೇಕ್ ಆಫ್ ಮಾಡಿ ಗೋಪುರದ ಸುತ್ತಲೂ ಮತ್ತೊಮ್ಮೆ ಸುತ್ತುತ್ತವೆ ಮತ್ತು ಹಾರಿ ಹೋಗುತ್ತವೆ. ಇದು ಈಗ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಸ್ನೇಹಿತರೆ, 2 ಹದ್ದುಗಳ ಭೇಟಿಯ ಬಗ್ಗೆ ಅನೇಕ ಕಥೆಗಳನ್ನು ಹೇಳುತ್ತಾರೆ. 2 ಋಷಿಗಳು ಪುಷ್ ಮತ್ತು ವಿದಾಧರು ಕೆಲವು ಅಚಾತುರ್ಯಕ್ಕಾಗಿ ಹದ್ದುಗಳಾಗುವಂತೆ ಭಗವಾನ್ ಶಿವನಿಂದ ಶಾಪ ಪಡೆಯುತ್ತಾರೆ. ಶಿವನನ್ನು ಪೂಜಿಸಲು ಮತ್ತು ಅವನ ಶಾಪದಿಂದ ಮೋಕ್ಷವನ್ನು ಪಡೆಯಲು ತಿರುಕಲುಕುಂದ್ರಂಗೆ ಪ್ರತಿದಿನ ಭೇಟಿ ನೀಡುವ 2 ಹದ್ದುಗಳು ಇವು ಎಂದು ನಂಬಲಾಗಿದೆ. ಈ ಹದ್ದುಗಳು ಸುಮ್ಮನೆ ಹಾಗೆ ಬರಲ್ಲ. ಬೆಳಗ್ಗೆ ಗಂಗಾ ಸ್ನಾನ ಮುಗಿಸಿ ಮಧ್ಯಾಹ್ನ ಇಲ್ಲಿಗೆ ಬಂದು ಊಟ ಮಾಡಿ ಸಂಜೆ ರಾಮೇಶ್ವರಂ ತಲುಪಿ ದರ್ಶನ ಪಡೆದು ರಾತ್ರಿ ಚಿದಂಬರಂಗೆ ಮರಳುತ್ತಾರೆ ಎಂದು ಹೇಳಲಾಗುತ್ತೆ. ದಂತಕಥೆಯ ಪ್ರಕಾರ ಅವರು ತಮ್ಮ ಮೂಲ ಸ್ವರೂಪವನ್ನು ಮರಳಿ ಪಡೆಯುತ್ತಾರೆ ಮತ್ತು ಕಲಿಯುಗದ ಕೊನೆಯಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ. ಆದ್ದರಿಂದ ಈ ಸ್ಥಳಕ್ಕೆ ತಿರುಕಲುಕುಂದ್ರಂ ಮತ್ತು ಪಕ್ಷಿತೀರ್ಥಂ ಎಂದು ಹೆಸರು ಬಂದಿದೆ. ಇದರರ್ಥ ಪಕ್ಷಿಗಳ ಭೇಟಿಯಿಂದ ಪವಿತ್ರವಾದ ನೀರು. ಸಂತ ಸುಂದರರ್ ಭಗವಂತನಿಂದ ಚಿನ್ನವನ್ನು ಪಡೆದ ಸ್ಥಳವೂ ಇದು. ವೇದಗಳು ಈ ಬೆಟ್ಟದ ರೂಪದಲ್ಲಿವೆ. ಕೋಟಿಗಟ್ಟಲೆ ರುದ್ರರು ಮತ್ತು ಸಿದ್ಧರು ಇಲ್ಲಿ ತಪಸ್ಸು ಮಾಡಿ ಮೋಕ್ಷವನ್ನು ಪಡೆದಿದ್ದಾರೆ. ಶಾಂತಿಯುತವಾಗಿ ಧ್ಯಾನ ಮಾಡಲು ಪರಿಸರವು ತುಂಬ ಸೂಕ್ತವಾಗಿದೆ. ಈ ಸ್ಥಳದ ವೈಭವ ಮತ್ತು ದೇವಾಲಯದ ಭಗವಂತನನ್ನು ಶೈವ ಸಂತರು, ಪಟ್ಟಿನಾಥರು ಮತ್ತು ಮಹಾನ್ ಕವಿಗಳು ಹೊಗಳಿದ್ದಾರೆ. ಮತ್ತಷ್ಟು ಈ ರೀತಿಯ ಮಾಹಿತಿಗಳನ್ನು ತಿಳಿದುಕೊಳ್ಳೋಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ.